ದೇವಿಗೆ ಗಂಡು ಹುಡ್ಗ ಆತಂದ್ಕೊಳಮ್ಮ. ಗಂಡು ಹುಡ್ಗ ಆಗೈತಂತಿ. ಆಗ್ಲಾಡ್ಬಿಡು. ಆಗ್ಲಾಡ್ಬಿಡ ಮತ್ತ. ನನಗೆ ಇವತ್ತು ಅನ್ನಿಸ್ತೈತಿ ಯಾವ್ದಾನ ಆತು ಒಂದು ಮಗು ಇದ್ದಿದ್ರೆ ಬರೋನಲ್ಲ ಹುಡಿಕೊಂಡು ನನ್ನ ಗಂಡ ಅನ್ನಿಸ್ತೈತಿ. ಮಕ್ಕಳ ಮಕ್ಕ ನೋಡ್ಕೊಂಡಾದ್ರೂ ಬರೋನು. ಇವತ್ತು ಏನು ತಲೆ ಕೆಡಿಸ್ಕೊಂತಿಲ್ಲ. ಮುಂದೆ ಹೋದ್ರೂ ನೀನು ಹೆಂಗೆ ಇದೆಯಮ್ಮ, ಏನು ಮಾಡ್ಕೊಂಡಮ್ಮ, ತಲೆ ನೋವಾಗಿತ್ತಲ್ಲ, ಮುಖಕ್ಕೆ ನೋವಾಗಿತ್ತಲ್ಲ, ನಿನಗೇನು ಮಾಡ್ಕೊಂಡಮ್ಮ ಅಂತ ಕೇಳಂಗಿಲ್ಲ. ನನಗೆ ಇವತ್ತು ಎಂಥವನ 10 ಮಕ್ಳಿದ್ದಿದ್ರೆ ಮಾತಾಡ್ಸೋಕೆ ಬರೋನು ನನ್ನ ಗಂಡ. ಮಾತಾಡ್ಸೋನು, ಚೆನ್ನಾಗಿರೋನು. ಇವತ್ತೇನಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ. ನನಗೇನೋ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಇವತ್ತು ನನಗೆ ಮಕ್ಕಳಾಗಿದ್ರೆ ನನ್ನ ಗಂಡ ಹಿಂಗೆ ಮಾಡ್ತಿರ್ಲಿಲ್ಲ, ಮಗು ಮುಖ ನೋಡ್ಕೊಂಡಾದ್ರೂ ಬರೋನು ಅಂತ ಅನ್ನಿಸ್ತೈತೆ. ಇಲ್ಲ ಕಣಮ್ಮ, ಇವತ್ತು ನನಗೆ ಇರಬೇಕಾಗಿತ್ತು. ನನಗೆ ಬೇಗ ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಅನ್ನಿಸ್ತೈತೆ ನನಗೆ ನನ್ನ ಗಂಡ ಮಗು ಮುಖ ನೋಡ್ಕೊಂಡಾದ್ರೂ ನಾನು ಕರ್ಕೊಂಡು ಹೋಗೋನು, ನನ್ನ ಜೊತೆ ಚೆನ್ನಾಗಿರೋನು ಅಂತ ಅನ್ನಿಸ್ತೈತೆ. ಸುಮ್ಕಿರಕ್ಕೆಲ್ಲ ಏನು ಯೋಚನೆ ಮಾಡಬೇಡ, ಬಂದೇ ಬರ್ತೈತೆ. ಆಗ್ತಾ ಸುಮ್ಮನಿರು. ಏನೇನು ಇಲ್ಲಿಗೆ ಕೊನೆ ಅಲ್ಲ. ಏನಿಲ್ಲ, ನಿನಗೆ ಯಾವ ವರ್ಷ ಆಗೈತಿ ಆಗಿ. ಅವಳಿಗೆ ಈ ವರ್ಷ ಆದಮೇಲೆ ಆಗೈತೆ ಅಕ್ಕ. ಅವಳಿಗೆ ಗಂಡು ಹುಡುಗ ಅಂತಂತೆ ಕಣೆ ಶ್ರೀದೇವಿಗೆ. ನನಗೆ ಬೇಜಾರಾಗ್ತೈತೆ. ನೋಡು, ಅವಳಿಗೆ ಗಂಡು ಹುಡುಗ ಆಗ್ಬಿಡ್ತು, ನನಗಿನ್ನೂ ಆಗಲಿಲ್ವಲ್ಲ. ನನಗೆ ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತೈತೆ. ನನ್ನ ಗಂಡಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಮಗು ಇದ್ದಿದ್ರೆ ನಾನು ಏನೇ ಅಂದರೂ ಏನೇ ಬೈದ್ರೂ ಕರ್ಕೊಂಡು ಹೋಗೋನು, ಮಗು ಮುಖ ನೋಡ್ಕೊಂಡಾದ್ರೂ ಚೆನ್ನಾಗಿರೋನು ನನ್ನ ಜೊತೆ ನನ್ನ ಗಂಡ. ಅದಕ್ಕೆ ನಾನು ಇವತ್ತು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಏನು ಮಾಡಲಿ, ಆದರೆ ಇವಾಗ ಏನು ಮಾಡೋದಪ್ಪ ಅನ್ನಿಸ್ತೈತೆ. ಅವನು ಸ್ವಲ್ಪನೂ ಹೇಳ್ದಂಗೆ ಕೇಳಲ್ಲ, ಮಗು ಇದ್ದಿದ್ರೆ ಕೇಳೋನು ಅಂತ ಅನ್ನಿಸ್ತೈತಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾಕೆ ಮಕ್ಕಳಿಗೆ ಏನು ಅರ್ಥಾಗೆ. ಮಕ್ಕಳಿದ್ರೆ ಒಟ್ಟು ಕಷ್ಟ ನೋಡ್ಕೊಂಬದ. ಅವಳಿಗೆ ಇವಾಗ ಅಮ್ಮ ಇಲ್ಲ, ಯಾರಿಲ್ಲ, ಯಾರು ನೋಡ್ಕೊಂತಾರೆ? ನಮಗೆ ನಮ್ಮ ಅಮ್ಮ ಐತೆ ನೋಡ್ಕೊಂಬತ್ತೆ, ಅವಳಿಗೆ ಯಾರು ಅಮ್ಮ ಇಲ್ಲ. ಯಾರು ನೋಡ್ಕೊಂತಾರೆ? ಅವಳೇ ಇದ್ದಾಳಲ್ಲ ಗಿರ್ಜಿಂಬಿ, ನೋಡ್ಕೊಂತಾಳೆ. ಅವಳೇ ಇರೋದಕ್ಕೆ ನೋಡ್ಕೊಂತಾಳೆ ಹೇಳು. ಅವಳಿರೋದಕ್ಕೆ ನೋಡ್ಕೊಂತ ಇದ್ದಾಳೆ. ಅಲ್ಲ, ನನಗೇನೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ನಮ್ಮಮ್ಮ ಐತೆ ನೋಡ್ಕೊಂತೈತೆ. ನನಗೇನೇನು ಅಷ್ಟೊಂದು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಶ್ರೀದೇವಿಗೆ ಗಂಡು ಹುಡ್ಗ ಆಗೈತೆ ಅಂತ ಒಟ್ಟು ಹುರ್ಕೊಂತ ಇದ್ದಾಳೆ. ಒಟ್ಟುರ್ಕಿ ಬರೀ ಒಟ್ಟು ಹುರ್ಕೊಂಬದೇನೆ ಇವಳು. ಇವಳಿಗೆ ಆಗಲ್ಲ ನೋಡ್ತಿರು. ಅಯ್ಯೋ, ನನ್ನ ಬಾಣ್ತಿ ಇದ್ದಾಗಲೇ ನನ್ನ ಎಷ್ಟೋ ಅನ್ಸಿದ್ಲು. ಡೆಲಿವರಿ ಆಗೈತೆ ಎಂಬುದೊಂದು ಸ್ವಲ್ಪನೂ ಇವಳಿಗೆ ಮನಸ್ನಾಗಿಲ್ಲ. ಅವಕ್ಕೇನು ಹಂಗೆ ಬಸ್ರಿ ಎಂಬಂಗೆ ಅನ್ಸಿ ಅವಳು. ನೋಡು, ಇವಳಿಗೆ ನಾ ಶಾಪ ತಡ್ತಂಗಿರಲ್ಲ. ಈಗ ಗೊತ್ತಾಗುತ್ತೆ ಮಕ್ಕಳ ಬೆಲೆ ಏನು ಅಂತ. ಇಲ್ಲಿ ಹುಡ್ಯಾರನ್ನ ನೋಡತಕ್ಕ ನೋಡ್ತಾ ಇದ್ದೀನಿ. ಸುಮ್ಮನೆ ಇದ್ದಾರೆ, ಏನೋ ಒಂದು ಈಡು ತೆಗೀಲಿ. ಮನೆಯಿಂದ ವಾಸಿಕಾಗ್ತೀನಿ, ನಾನು ಮನೆಯಿಂದ ಹೊರಕಾಗ್ತೀನಿ ಅಂದ್ರೆ ನಮ್ಮ ಅಪ್ಪೇ ಬಿಡು ಬಿಡು ಅಂತೈತಿ. ನಮ್ಮ ಅಪ್ಪ ಅಂತಾರ ಹೇಳು ಬಿಡತ್ತ ಅಂತೈತಿ. ನೋಡೋಣ. ಇನ್ನೊಂದು 2 ದಿನ ನೋಡ್ತೀನಿ ನಾನೇನು. ಇನ್ನೊಂದು 2 ದಿನ ನೋಡಿ ಸರಿಯಾಗಿ ಹೇಳ್ತೀನಿ. ಈಗ ಹೇಳಲ್ಲ. ನನಗೂ ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತೈತಿ. ಏನು ಮಾಡೋಣ ಏನೋ, ದೇವ್ರಮ್ಮ ನನಗೆ ಯಾವಾಗ ಕೊಡ್ತಾನೋ ಏನೋ ಅನ್ನಿಸ್ತೈತಿ. ಆಗಲ್ಲ, ಇವಳಿಗೆ ಆಗಲ್ಲ. ನಾನು ಅಂದ್ಕೊಂಡಿರೋದೇನೆ ಎಷ್ಟೋ ಶಾಪ ತಟ್ಟೈತಿ. ತೊಟ್ಲು ತೆಗ್ದು ಮಗು ತೊಟ್ಲು ತೆಗ್ದು ಹೊರಕ್ಕೆ ಎಸ್ತಿದ್ಲಲ್ಲ ಇವಳು. ಹಾಳಾಗಿ ಹೋಗ್ತಾಳೆ ಇವಳು. ಮಗು ತೊಟ್ಲು ತೆಗ್ದು ಹೊರಕ್ಕೆ ಎಸ್ತಾಳೆ ಅಂದಮೇಲೆ ಇವಳಿಗೆ ನೋಡು ಎಂಥ ಒತ್ತು ಬರುತ್ತೆ ಅಂತೇಳಿ. ನಾನು ಅಂದ್ಕೊಂಡಿದ್ದೇನೆ ಒಳ್ಳೇದಾಗಲ್ಲ. ಅಕ್ಕ, ಮಕ್ಕಳು ಸವಾಸ ಎಲ್ಲ ರಾತ್ರಿಯೆಲ್ಲ ಇದ್ದಿರಬೇಕು. ಅಯ್ಯೋ ಸುಮ್ಕಿರು, ಮಕ್ಕಳು ಬೇಡ. ಸುಮ್ಮನೆ ಯಾಕೆ ಅಷ್ಟೊಂದು ಇದು ಮಾಡ್ಕೊಂತೀಯ ನೀನು? ಇನ್ನೊಂದು 2 ದಿವಸ ಬಿಟ್ಟೆ ಆಗಲಿ. ಈಗ ಆದರೆ ಸುಮ್ಮನೆ ರಿಸ್ಕ್ ತಗೋಬೇಕು. ಜೀವನ ಪರ ಎಂತ ಬರೀ ಮಕ್ಕಳು ಸಾಕೋದೇ ಆಗುತ್ತೆ. ಇನ್ನೊಂದು 2 ದಿನ ಏನು ಆಗದಿದ್ರು ಒಟ್ಟೆ ಸುಮ್ಮನೆ ಆಗ್ತಾವೆ ನಿನಗೆಲ್ಲ. ನಿನಗೂ ಗಂಡು ಪಾಪನೇ ಆಗೋದು ಫಸ್ಟು. ಅಲ್ಲ, ಯಾವುದಾದ್ರೂ ಆಗಿದ್ರೆ ಸಾಕಾಗಿತ್ತು ಅನ್ನಿಸ್ತೈತೆ. ಯಾಕಂದರೆ ಚೆನ್ನಾಗೆ ನೋಡ್ಕೊಂಬೋದು. ನಮ್ಮ ಅಯ್ಯಪ್ಪ ನನ್ನ ಹುಡುಗನ ನೋಡು, ಗಿರ್ಜಿಂಬೆ ಹುಡುಗನ ಎಂತ ಚೆನ್ನಾಗಿ ನೋಡ್ಕೊಂಬತ್ತೆ. ಹಾಗಿದ್ರೆ ಚೆನ್ನಾಗಿ ನೋಡ್ಕೊಂಬರು ಅಂತ ಅಷ್ಟೇ. ನನಗೆ ಇವಾಗ ನನಗೂ ಆಗಬೇಕಾಗಿತ್ತು ಅನ್ನಿಸ್ತೈತೆ. ನಮ್ಮ ಅಮ್ಮ ಐತೆ, ಅವಳಿಗಿನ್ನ ಅವ್ರ ಅಮ್ಮ ಇಲ್ಲ, ಯಾರೂ ಇಲ್ಲ. ತಾಡಿ, ಆ ಹುಡುಗನ ಸಾಕಕ್ಕಿನ್ನು 8 ಕಷ್ಟ ಬೀಳ್ಬೇಕು ಅವಳು. ಗಿರ್ಜಿಂಬೇನ ಒಂದು 3 ತಿಂಗಳು ಇಕ್ಕೊಂಡಾಳ, ಒಂದು 5 ತಿಂಗಳು ಇಕ್ಕೊಂಡಿರ್ಬೋದು ಅಷ್ಟೇನಿ. ಆಮೇಲೆ ಅವಳು ಇಕ್ಕಮ್ಮಲ್ಲ, ಅದೇ ಕಳಿಸ್ತಾಳೆ. ಏನಮ್ಮ ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ. ನಮ್ಮ ಶೈಲು ಬೇಜಾರಾಗಿತ್ತು. ಅಮ್ಮ ನನಗೆ ಮಕ್ಕಳಾಗಲಿಲ್ಲ ಕಣಮ್ಮ ಅಂತ. ಬಿಡಮ್ಮತ್ತ ಆಗ್ತವೆ ಅಂತ ನಾನು. ನೋಡಮ್ಮ, ಶ್ರೀದೇವಿಗೆ ಗಂಡು ಹುಡುಗ ಆತಂತೆ. ನೋಡಮ್ಮ, ಈಸ್ತೀನಿ ಇಲ್ಲದ್ಕೂ ಚೆನ್ನಾಗೈತಂತೆ. ಹಂಗೇನಿ ಭಾಳ ಚೆನ್ನಾಗೈತಂತೆ. ನೋಡಿ, ಈಸ್ತೀನಿ ಇಲ್ಲದ್ಕೂ ಇವಾಗ ಹೆರಿಗೆ ಆಗಿರೋದು. ನೋಡಮ್ಮ, ಏನು ಅದೃಷ್ಟನ ಏನೋ ಅವ್ರದ್ದು. ನೋಡು, ಹೆಂಗೇನೆ 3 ಹೋಗ್ಯವ್ರಂತೆ ಅವರೆಲ್ಲ ನೋಡೋಕ್ಕೆ. ನಿನ್ನ ಗಂಡನೂ ಹೋಗ್ಯವನಂತೆ, ಎಲ್ಲ ನೋಡ್ಕೊಂಬಕ್ಕೆ ಮಸ್ತಾಗೈದಾರಂತೆ. ತಾಯಿಲ್ಲ ಅಂತ ಚೆನ್ನಾಗಿ ನೋಡ್ಕೊಂತಾರಂತೆ ಎಲ್ಲನ. ಅವಳಂಗೆ ಅಂತಿದ್ಲಪ್ಪ ರಾಜಮ್ಮ. ಏನು ತಾಯಿಲ್ಲ ಅಂತ ಎಲ್ಲಾರು ನೋಡ್ಕೊಂತ ಇದ್ದಾರೆ ಅಂತ ಹೇಳ್ತಿದ್ಲು. ನೋಡು, ಹೆಂಗತ್ತ ಬೆಳ್ಕೊಂತಾರೆ. ನಿನಗೂ ಆದರೂ ಆಗೋದು. ನನಗಾಗಿದ್ರೆ ಅವಳಿಗಿನ ಮುಂಚೆಗೆ ಆಗೋದು. ಅವಳಿಗೆ ಇಷ್ಟು ವರ್ಷ ಆದಮೇಲೆ ಆಗೈತಿ. ಇನ್ಮೇಲೆ ನನಗೂ ಆಗ್ತಾವೆ ಹೇಳು ಅಷ್ಟೇ. ನಾನು ಇನ್ಮೇಲಿಂದಾನ ಮಕ್ಕಳಾಗಲಿ ಅಂತ ಹೇಳಿದ್ದೆ, ಅವ್ರ ಹತ್ರ ಬೇಡ್ಕೊಂತೀನಿ.
ಆಗವಪ್ಪ ನಾನು ಅವಾಗ ಬಿಡು ಬೇಡ ಅಂತೇಳಿ ನಾನು ಇನ್ನು ಇವಾಗಲೇ ಮಕ್ಕಳು ಬೇಡ ಅಂತೇಳಿ ನಾನೇ ಇದು ಮಾಡಿದೆ. ಈಗ ಗೊತ್ತಾಗ್ತೈತೆ ಮಕ್ಳ ಬೆಲೆ ಏನು, ಮಕ್ಕಳಿದ್ರೆ ಯಾವ ರೀತಿ ಬೆಲೆ ಕೊಡ್ತಾರೆ, ಮಕ್ಕಳಿದ್ರೆ ಮಕ್ಳಿಗೋಸ್ಕರನಾದರೂ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನಿಸ್ತೈತೆ. ಈಗ ನೋಡು ನನ್ನ ಗಂಡ ಗಿರ್ಜಿಂಬೆ ಮಗನ ನೋಡಿ ಎಷ್ಟು ಸಂತೋಷ ಪಡೋದು, ಅದು ಇದು ತಗೊಂಬಂದು ಕೊಡೋದು. ಅವ್ರ ಮೂವರಿಗೂ ಅಷ್ಟೇ ಕಣ, ಮಕ್ಕಳಂದ್ರೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ಮಕ್ಕಳಂದ್ರೆ ಅವ್ರ ಮನೆಗೆ ಸಣ್ಣ ಮಕ್ಳು ಯಾವೂ ಇಲ್ವಲ್ಲ. ಇವಾಗ ಇವಳು ಮಗನಂತೂ ಬೇಕಾದ್ರೆ ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮಯ್ಯಪ್ಪ ಅಂತ ಬಿಡು ಭಾಳ ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಅನಿಲ. ಅಯ್ಯೋ ಅನಿಲಗಂತೂ ಮಕ್ಕಳಂದ್ರೆ ತುಂಬಾ ಇಷ್ಟ. ಬಿಡ ಅತ್ಲಾಗಿ ಏನು ಅದೇನು ಅಂಥದ್ದು ನೀನು ನೋಡ್ಕೊಂತಾರೆ ಅಂತೇಳಿ ಅವ್ರು ಏನು ಎಷ್ಟು ನೋಡ್ಕೊಂತಾರೆ. ಏನೋ ಒಂದು ಬ್ರೆಡ್ ಕೊಡಿಸ್ಬೋದು, ಬಿಸ್ಕತ್ ಕೊಡಿಸ್ಬೋದು, ಅಷ್ಟೇ. ನೀನೇ ಎಲ್ಲ ನೋಡ್ಕೋಬೇಕಾಗುತ್ತೆ. ಹುಡುಗರಿಗೆ ಸ್ನಾನ ಮಾಡಿಸೋದು, ಹುಡುಗಿರಿಗೆ ಉಣಿಸೋದು, ಏನೋ ಗಂಡು ಮಕ್ಳು ಎಷ್ಟು ನೋಡ್ಕೊಂಡಾರಕ್ಕ. ಎಷ್ಟು ನೋಡ್ಕೋಬೇಕು ಅಷ್ಟೇ ನೋಡ್ಕೊಂಬೋದು. ಅದು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವೇ ಅಯ್ಯೇನು ಬೇಕು ಸುಮ್ಮನಿರೇನು ಆಗ್ತಾರೆ. ನಾವೇನು ನೋಡ್ಕೊಂತೀನಿ ನೋಡಮ್ಮ, ಅವಳಿಗೆ ಯಾರ ಅಮ್ಮ ಇಲ್ಲ. ಯಾರು ನೋಡ್ಕೊಂಡ್ರೋ ಏನೋ ಅಲ್ವಿ. ಅವ್ರ ಅಮ್ಮ ಇಲ್ಲ, ಯಾರು ಅವ್ರ ತವ್ರ ಮನೆಗಳವ್ರು ಬರೋಲ್ಲ. ಯಾರು ಬರೋಲ್ಲ ಅವ್ರ ತವ್ರ ಮನೆಗಳವ್ರು. ಅವ್ರ ಅಣ್ಣ ಏನೋ ಅವ್ರ ಅತ್ತಿಗೆ ಅವಳು ಒಳ್ಳೆಯಳಲ್ವ ಇಂತಿ. ಅವಳೇನು ಬರೋಲ್ಲ, ಅವಳು ಒಳ್ಳೆಯಳಲ್ಲ ಅಂತ ಅವಳು ಅವ್ರ ಅತ್ತೆ ಅವಳೇನು ಬರೋಲ್ಲ. ಇವಳೇ ನೋಡ್ಕೊಂಡಿರೋದೇನು ಗಿರ್ಜಿಂಬಿ ಬಸ್ರಿ ಇದ್ದಾಗಿಂದಲೂ ಇವಳೇ ಅಲ್ವೇ ನೋಡ್ಕೊಂಡಿರೋದು. 5 ತಿಂಗಳಾಗಿದ್ದಾಗಲಿಂದಲೂ ಬಂದ್ಲೇನಪ್ಪ ಇಲ್ಲಿಗೇನೆ. ಅಲ್ಲಿ ಯಾವಾಗಲೂ ಬಂದು ಇಲ್ಲೇ ಇದ್ದಾಳು. ಅದೇ ಯೋಸೊಂದು ದಿವಸ ಆಯಿತು ಬಂದು. ಬಿಡು ಇಲ್ಲೇ ಇರಬೇಕು ಅಂತ ಬಂದಿರೋದವಳು. ಇನ್ನು ಇಲ್ಲೇ ಇವಳೇ ನೋಡ್ಕೊಂತಾಳೆ ಬಾಣ್ತಿ ಬಸ್ರಿ ಎಲ್ಲ ಅಂದಂಗೆ ಇವಳೇ ನೋಡ್ಕೊಂತಾಳೆ ಗಿರ್ಜಿಂಬಿ. ಇವಳಿಗೆ ಯಾಕೆ ಬುದ್ಧಿ ಇಲ್ಲೋ ಏನು. ಅವಳು ನೋಡ್ಕೊಂತಾಳೆ ಸುಮ್ಮನೆ. ಹೇಳು ಅವಳೇನು ನೋಡ್ಕೊಂಬಿದ್ರಂದ್ರೆ ಅವಳಿಗೆ ಯಾರು ನೋಡ್ಕೊಂಬಿಲ್ಲ ಅಂದ್ರೆ ಗೊತ್ತಾಗತ್ತೆ ಕಣ ಶ್ರೀದೇವಿಗೆ. ಗಿರ್ಜಿಂಬೆನೂ ನೋಡ್ಕೊಬಾರ್ದಾಗಿತ್ತು, ಹಂಗಾದ್ರೆ ಗೊತ್ತಾಗೋದು. ಮತ್ತೆ ಅವಳು ನೋಡ್ಕೊಬಾರ್ದಾಗಿತ್ತು. ಅವಳು ನೋಡ್ಕೊಂತೀನಿ ಅಂತ ಏನು ಹಂಗೆ ಮೆರಿತಾ ಇದ್ದಾಳೆ. ನೋಡ್ಕೊಬಾರ್ದಾಗಿತ್ತು, ಅವಳು ನೋಡ್ಕೊಂಬಿಲ್ಲ ಅಂದ್ರೆ ಗೊತ್ತಾಗೋದು. ಅಯ್ಯೋ ಅಕ್ಕ ಅದಿನ್ನು ಎಷ್ಟು ದಿನ ನೋಡ್ಕೊಂಡಾರೆ, 1-2 ದಿನ ನೋಡ್ಕೊಂತಾರೆ ಅಷ್ಟೇ. ಏನೇ ಅಂದರೂ ಅಮ್ಮ ಇದ್ದಂಗೆ ಆಗಲ್ಲ ನೋಡಿ. ನಮ್ಮ ಅಮ್ಮ ಇರೋದಕ್ಕೆ ನಮ್ಮ ಕಷ್ಟ ಸುಖ ಎಲ್ಲ ನೋಡ್ಕೊಂಬತ್ತೆ. ಎಲ್ಲಾದ್ರಾಗೂ ನಮಗೆ ನೋಡ್ಕೊಂಬತ್ತೆ. ಅವಳಿಗೆ ಯಾರು ಇದ್ದಾಳೆ, ಯಾರೂ ಇಲ್ಲ ತಾಡಿ. ಅವಳಿಗೆ ಈಗ ಅನ್ಸಲ್ಲ. ಇವಾಗ ಅನ್ನಿಸ್ತಾ ಇರುತ್ತೆ ನಮ್ಮ ಅಮ್ಮ ಇದ್ದಿದ್ರು ಆಸೆ ಆಗುತ್ತೋ ಅಂತ. ಅವಳು ಹೆಂಗೆ ನೋಡ್ಕೊಂಡ್ರು ಅವ್ರ ಅಮ್ಮನ ಥರ ನೋಡ್ಕೊಂಬಕ್ಕಾಗಲ್ಲ ಬಿಡು. ಅದಕ್ಕೆ ಮತ್ತೆ ಬಿಡು ಏನಾದರೂ ಆಗ್ತಾ ಈಗಮ್ಮ. ನಾನು ಆವಾಗಲೇ ಬಡ್ಕೊಂಡೆ ಅಮ್ಮ, ಆಗ್ತಾ ಬಿಡಮ್ಮ ನಾನೆಲ್ಲ ನೋಡ್ಕೊಂತೀನಿ. ನಾನು ನೋಡ್ಕೊಂಬಳಿದ್ದಾಗೆ ಇನ್ನೇ ಬೇಡ ಅಮ್ಮ ನನಗೆ ಮಕ್ಳು ಬೇಡ ಅಂದ್ಲು. ಈಗ ಮಕ್ಳು ಇರ್ಬೇಕು ಅಂತ ಈಗ ಬೇಜಾರಾಗ್ತಾ ಇದ್ದಾಳೆ. ಈಗ ಬೇಜಾರಾದ್ರೆ ಏನು ಬರೋಂಗೈತಮ್ಮ. ಈಗ ಬೇಜಾರಾದ್ರೆ ಏನು ಬರೋಂಗಿಲ್ಲ. ಅವ್ನು ಬೇರೆ ಮುಂಚ್ಕೊಂಡು ಹೋಗಿದ್ದಾನೆ. ಇವಾಗ ಇನ್ನಿಲ್ಲೇ ಮಕ್ಕಳು. ನೀನು ಚೆನ್ನಾಗಿರ್ಬೇಕು ಅವನ ಹತ್ರ ಅಷ್ಟೇ. ಅದೇ ಹೋಗೋಣ ಅಂತ ಇದ್ದೀನಿ. ನೋಡೋಣ ಹೋಗಿ ಕೇಳ್ಕೊಂಡು ಅಲ್ಲಿರ್ತೀನಿ. ಮಕ್ಕಳಾದರೆ ಒಂಥರ ಬೆಲೆ ಕೊಡ್ತಾರೆ ಕಣಮ್ಮ, ಮಕ್ಕಳಾಗಲಿಲ್ಲ ಅಂದರೆ ಬೆಲೆ ಕೊಡಲ್ಲ. ಅದಕ್ಕಾಗಿನ ಮತ್ತೆ ಎಂಥವನಾತು ಮಕ್ಕಳಿರ್ಬೇಕು, ಮಕ್ಕಳಿದ್ರೆ ಕರ್ಕೊಂಡು ಹೋಗ್ತಾರೆ. ಇವತ್ತು ನೋಡು ಗಿರ್ಜಿಬೆ ಮಗನ ನಿನ್ನ ಗಂಡ ಅಂತೂ ಇವತ್ತು ಬಂದ್ರು ಮುದ್ದಾಡ್ತಾನೆ. ಅದು ಇದು ತಗೊಂಬಂದು ಕೊಡ್ತಾನೆ. 3 ಅಷ್ಟೇ ಕಣಮ್ಮ ಮಾಮ್ಗಳು. ಹೆಂಗೆ ನೋಡ್ಕೊಂತಾರೆ ಗಿರ್ಜಿಬೆ ಮಗನ. ಇವಳಿ ಬೇರೆ ಆಗೈತಲ್ಲ ಇನ್ನಿದ್ದು ಬಿಡಮ್ಮ. ಬಲ್ ಚೆನ್ನಾಗಿ ನೋಡ್ಕೊಂತಾರೆ. ಇವನಂತೂ ಪಾಪ ಸಣ್ಣನು ಅನಿಲ ಬಲ್ ಚೆನ್ನಾಗಿ ನೋಡ್ಕೊಂತಾನೆ. ಅವನು ಹಂಗೆ ಕಣಮ್ಮ ಹುಡುಗರನ್ನ ಬಲ್ ಚೆನ್ನಾಗಿ ಸಾಕ್ತಾನೆ. ನೋಡಿ ನಿನಗಾಗಿದ್ರತ್ತೆ ನೀನು ನೋಡ್ಕೊಂಬರು. ಏನು ಮಾಡ್ತೀನಿ ನೀನಾಗಿ ನೀನು ಮಾಡ್ಕೊಂಡು. ಆದರೂ ಆಗದ ಅವಳಿಗಿನ ಮುಂದಾಗ ನೀನೇನೆ ಮಕ್ಕಳು ಆಡ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡೋಣ ವೀಕ್ಷಕರೇ, ನನಗೆ ಇವಾಗ ಗೊತ್ತಾಗ್ತೈತೆ ಈ ಮಕ್ಕಳು ನನಗಾಗಿದ್ರೆ ಏನೋ ಒಂಥರ ಚೆನ್ನಾಗಿರ್ತಿತ್ತು ಅಂತ. ಶ್ರೀದೇವಿ ಮಕ್ಕಳಾಗಿರೋದ್ರಿಂದ ನನಗಂತೂ ಇವಾಗ ನನಗೂ ಹಂಗೆ ಅನ್ನಿಸ್ತೈತೆ. ನನಗೂ ಆಗಬೇಕಾಗಿತ್ತು ಅಂತ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.